ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU CET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನಮ್ಮ ಚಾನಲಲ್ಲಿ ನಡೆಯುವಂಥ ಎಲ್ಲ ಇವೆಂಟ್ಸಿನ ನೋಟಿಫಿಕೇಷನ್ಸ್ ಬಂದು ನಿಮಗೆ ತಲುಪತ್ತೆ. ವಿದ್ಯಾರ್ಥಿಗಳೇ, ಆಲ್ಸೋ PU1 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಸಂಕಲ್ಪ ಕೋರ್ ಆ್ಯಂಡ್ ಸಂಕಲ್ಪ ಕೋರ್ ಪ್ಲಸ್ ಅನ್ನೋ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೀವಿ. ಇಲ್ಲಿ ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಸಾಲ್ಡ್ ಕ್ವೆಶನ್ ಬ್ಯಾಂಕ್, ಸಾಲ್ಡ್ PYQs, ಮೈಂಡ್ ಮ್ಯಾಪ್ಸ್ ಮತ್ತು ಸಾಲ್ಡ್ ಕ್ವೆಶನ್ ಪೇಪರನ್ನೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ದಟ್ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್ ಮೆಟೀರಿಯಲ್ಸ್ ಆ್ಯಂಡ್ ಏಸ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ. ಆ್ಯಂಡ್ ಅಲಾಂಗ್ ವಿತ್ ಆಲ್ ದೀಸ್ ಆಫರಿಂಗ್ಸ್, ನಿಮಗೆ ಡೌಟ್ ಸಾಲ್ವಿಂಗ್ ಸಪೋರ್ಟ್ ಕೂಡ ಬೇಕಿದ್ದಲ್ಲಿ ಮಂತ್ಲಿ ಒನ್ಸ್ ಫಾರ್ ಆಲ್ ದ ಕೋರ್ ಸಬ್ಜೆಕ್ಟ್ಸ್ ಆಫ್ ಕಾಮರ್ಸ್ ನೀವು ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚನ್ನು ನೀವು ಜಾಯ್ನ್ ಆಗ್ಬೋದು. ಇದರ ಜಾಯ್ನಿಂಗ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಸಿಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಇವತ್ತು ನಾನು ಏನಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ವಿದ್ಯಾರ್ಥಿಗಳೇ, ನಮ್ಮ PU1 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಾವ್ರೇಜ್ ಜಾಮೆಟ್ರಿಕ್ ಮೀನ್ ಬಗ್ಗೆ ನಾನು ಹೇಳ್ಕೊಡ್ಲಿಕ್ಕೆ ಬಂದೀನಿ. ಬನ್ನಿ, ಜಾಮೆಟ್ರಿಕ್ ಮೀನ್ ಅಂದರೆ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ವೆನ್ ಐ ಸೇ ಜಾಮೆಟ್ರಿಕ್ ಮೀನ್, ಅದರ ಡೆಫಿನಿಷನ್ ಯಾವ ರೀತಿ ಇದೆ ಅಂದರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಎನ್ ಅಬ್ಸರ್ವೇಷನ್ಸ್. ಎಲ್ಲ ಅಬ್ಸರ್ವೇಷನ್ಸ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡೋಣ. ಅದನ್ನು ಏನು ಮಾಡೋಣ, ಅದಾದಮೇಲೆ nth ರೂಟ್ ತೊಗೊಳ್ಳೋಣ. ಎಷ್ಟು ಅಬ್ಸರ್ವೇಷನ್ಸ್ ಇದೆಯೋ ಅದರ ರೂಟ್ ತೊಗೊಂಡ್ರೆ ಏನು ಸಿಗತ್ತೆ, ನಮಗೆ ಜಾಮೆಟ್ರಿಕ್ ಮೀನ್ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ x1, x2, x3 and so on till xn, ಇದನ್ನೆಲ್ಲವನ್ನು ನಾನು ಏನು ಮಾಡಬೇಕು, ಪ್ರಾಡಕ್ಟ್ ಅಂದರೆ ಏನು, ಮಲ್ಟಿಪ್ಲಿಕೇಶನ್. x1 ಇಂಟು x2 ಇಂಟು x3 ಇಂಟು ಸೋ ಆನ್ ಟಿಲ್ xn ಮಲ್ಟಿಪ್ಲೈ ಮಾಡಿದ್ಮೇಲೆ ಅದರ nth ರೂಟನ್ನು ನಾನು ಕಂಡು ಹಿಡಿದ್ರೆ ನನಗೇನು ಸಿಗತ್ತೆ, ಜಾಮೆಟ್ರಿಕ್ ಮೀನ್ ಸಿಗತ್ತೆ. ಓಕೆ, ದಿಸ್ ಈಸ್ ದ ಡೆಫಿನಿಷನ್ ಆಫ್ ನಮ್ಮ ಜಾಮೆಟ್ರಿಕ್ ಮೀನ್. ಇಟ್ಸ್ ವೆರಿ ವೆರಿ ಈಸಿ ವಿದ್ಯಾರ್ಥಿಗಳೇ. ನಾವು ಈಗ ಸಿಂಪಲಾಗಿ ನಾವು ಒಂದು ಎಕ್ಸಾಂಪಲ್ ನೋಡೋದಾದರೆ, ಫೈಂಡ್ ಜಾಮೆಟ್ರಿಕ್ ಮೀನ್ ಆಫ್ 2 and 8. ಇದೇ ಡೆಫಿನಿಷನ್ ಪ್ರಕಾರ ಹೋಗೋದಾದರೆ, ರೂಟ್ ಆಫ್ 2 ಇಂಟು 8 ಆಯಿತು ನಮ್ಮ ಜಾಮೆಟ್ರಿಕ್ ಮೀನ್. ಎರಡು ಅಬ್ಸರ್ವೇಷನ್ ಇದೆ, n ಜಾಗ 2 ಆದರೆ ಯಾವ ರೂಟ್ ಆಯಿತು, ಸ್ಕ್ವೇರ್ ರೂಟ್ ಆಯಿತು. ಸ್ಕ್ವೇರ್ ರೂಟ್ ಆಫ್ 2 ಇಂಟು 8 16 ವಿಚ್ ಈಸ್ 4. ಈಸಿ. ಈ ರೀತಿ ಪ್ರಶ್ನೆಗಳು 1 ಮಾರ್ಕಿಗೆ ಬರುತ್ತೆ, ಸರಿಯಾಗಿ ಕಲ್ತ್ಕೊಂಬಿಡಿ. ಅದೇ ರೀತಿ ಈಗ ಮತ್ತೊಂದು ಸಿಂಪಲ್ ಎಕ್ಸಾಂಪಲ್ ನೋಡಿ. ಫೈಂಡ್ ಜಾಮೆಟ್ರಿಕ್ ಮೀನ್ ಆಫ್ 1, 5, 25. ಎಷ್ಟು ಅಬ್ಸರ್ವೇಷನ್ಸ್ ಇದೆ, 3 ಅಬ್ಸರ್ವೇಷನ್ಸ್ ಇದೆ. ಹಾಗಾಗಿ ನಮ್ಮ ಜಾಮೆಟ್ರಿಕ್ ಮೀನ್ ಏನಾಗುತ್ತೆ, ಈ ಡೆಫಿನೇಷನ್ ಪ್ರಕಾರ ಕ್ಯೂಬ್ ರೂಟ್ ಆಫ್ 1 ಇಂಟು 5 ಇಂಟು 25 ವಿಚ್ ಈಸ್ ಕ್ಯೂಬ್ ರೂಟ್ ಆಫ್ 125. ಸೊ 5 ಇಂಟು 5 ಇಂಟು 5 is 125. ಸೊ ಆನ್ಸರ್ is 5. ಡನ್. ವಿದ್ಯಾರ್ಥಿಗಳೇ, ಈಗ ನಾನು ಹೇಳಿದೆ ಡೆಫಿನಿಷನ್ ಏನೋ ಕೊಟ್ಟೆ, ಇಲ್ಲಿ ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ವರೆಗೂ ಓಕೆ. ಫೈಂಡ್ ದ 4th ರೂಟ್, 5th ರೂಟ್, 6th ರೂಟ್, 10th ರೂಟ್ ಮಾಡೋದು ಸುಲಭನಾ? ನೋ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ನಾವು ಲಾಗರಿದಮ್ಸ್ನ ಹೆಲ್ಪ್ ತೊಗೊಂಡು ಜಾಮೆಟ್ರಿಕ್ ಮೀನ್ನ ಕಂಡು ಹಿಡಿತೀವಿ. ಯಾವ ರೀತಿ ನಾವು ಜಾಮೆಟ್ರಿಕ್ ಮೀನ್ ಕಂಡು ಹಿಡಿತೀವಿ ನೋಡೋಣ ಬನ್ನಿ. ನಮಗೆ ಅನ್ಗ್ರೂಪ್ಡ್ ಡೇಟಾ ಇದ್ದಲ್ಲಿ, ಓಕೆ, ಅನ್ಗ್ರೂಪ್ಡ್ ಡೇಟಾ ಅಂದರೆ ಏನು ವಿದ್ಯಾರ್ಥಿಗಳೇ, ಬರೀ ಎಕ್ಸ್ ವ್ಯಾಲ್ಯೂಸ್ ಇದೆ, ರಾ ಡೇಟಾ ಇದೆ ಅಲ್ವಾ. ಆ ರೀತಿ ಇದ್ದಾಗ ನಮ್ಮ ಜಾಮೆಟ್ರಿಕ್ ಮೀನ್ ಈಸ್ ಗಿವನ್ ಬೈ ಫಾರ್ಮುಲಾ ಏನು, ಆಂಟಿಲಾಗ್ ಆಫ್ ಸಮ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದು ನಮ್ಮ ಜಾಮೆಟ್ರಿಕ್ ಮೀನ್ ಆಯಿತು. ಯಾವ ಡೇಟಾಗೆ, ಅನ್ಗ್ರೂಪ್ಡ್ ಡೇಟಾಗೆ. ಅದೇ ಗ್ರೂಪ್ಡ್ ಡೇಟಾ ಆದರೆ, ಇಫ್ ವಿ ಹ್ಯಾವ್ ಗ್ರೂಪ್ಡ್ ಡೇಟಾ, ವೆನ್ ಐ ಸೇ ಗ್ರೂಪ್ಡ್ ಡೇಟಾ ವಿದ್ಯಾರ್ಥಿಗಳೇ, ಅದು ಡಿಸ್ಕ್ರೀಟ್ ಆಗಿರ್ಬೋದು ಅಥವಾ ಕಂಟಿನ್ಯೂಸ್ ಆಗಿರ್ಬೋದು. ನಾವು ಯಾವ ರೀತಿ ಜಾಮೆಟ್ರಿಕ್ ಮೀನ್ ಕಂಡಿರ್ತೀವಿ, ಡಿಸ್ಕ್ರೀಟ್ ಆರ್ ಕಂಟಿನ್ಯೂಸ್, ಏನೋ ಒಂದು ಎಕ್ಸ್ಟ್ರಾ ಕಾಲಮ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿರ್ತಾರೆ. ಸೊ ನಮ್ಮ ಜಾಮೆಟ್ರಿಕ್ ಮೀನ್ ವಿಲ್ ಬಿ ಈಕ್ವಲ್ ಟು
ಆಂಟಿಲಾಗ್ ಆಫ್ ಸಮ್ ಆಫ್, ಈಗ ಫ್ರೀಕ್ವೆನ್ಸಿ ಇರೋ ಕಾರಣ ಸಮೇಷನ್ ಎಫ್ ಇಂಟು ಲಾಗ್ ಎಕ್ಸ್, ಇದೇ ಫಾರ್ಮುಲಾ. ಲಾಗ್ ಎಕ್ಸ್ ಬದಲಿಗ ಎಫ್ ಇಂಟು ಲಾಗ್ ಎಕ್ಸ್ ಬೈ, ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಇತ್ತು, ಇಲ್ಲಿ ಸಮ್ ಆಫ್ ಫ್ರೀಕ್ವೆನ್ಸಿ ಕ್ಯಾಪಿಟಲ್ ಎನ್ ಆಯಿತು. ಡನ್. ಈಸಿನ ವಿದ್ಯಾರ್ಥಿಗಳೇ ಫಾರ್ಮುಲಾನ ನೆನ್ಪಿಟ್ಕೊಳ್ಳೋದು? ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಇದರಷ್ಟು ಈಸಿ ಲೆಕ್ಕ ಯಾವುದೂ ಇಲ್ಲ ವಿದ್ಯಾರ್ಥಿಗಳೇ. ಓಕೆ, ಸೊ ಈಗ ಒಂದೊಂದೇ ಲೆಕ್ಕನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿಬಿಡೋಣ. ಈಗ ನೋಡಿ, ಫೈಂಡ್ ಜಾಮೆಟ್ರಿಕ್ ಮೀನ್ ಆಫ್ 5, 10, 15, 18, 20, 24, 29. ಈಗ ಇದು ಯಾವ ಟೈಪ್ ಆಫ್ ಡೇಟಾ ವಿದ್ಯಾರ್ಥಿಗಳೇ? ಅನ್ಗ್ರೂಪ್ಡ್ ಡೇಟಾ ಆಗಿದೆ. ಸೊ ಎಕ್ಸ್ ಕೊಟ್ಟಿದ್ದಾರೆ 5, 10, 15, 18, 20, 24 ಮತ್ತು 29. ಈಗ ಇಷ್ಟು ಡೇಟಾವನ್ನು ಕೊಟ್ಟಿದ್ದಾರೆ. ಎನ್ ಈಸ್ ಈಕ್ವಲ್ ಟು 1, 2, 3, 4, 5, 6, 7, 3, 4, 5, 6, 7. ಹಾಂ, ಸರಿ ಇದೆ ವಿದ್ಯಾರ್ಥಿಗಳೇ. ನಮ್ಮ ಜಾಮೆಟ್ರಿಕ್ ಮೀನಿಗೆ ಫಾರ್ಮುಲಾವೇನಿದೆ? ಆಂಟಿಲಾಗ್ ಆಫ್ ಸಮ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ? ಈಗ ನಾವೇನು ಮಾಡಬೇಕು? ಪ್ರತಿಯೊಂದು ಎಕ್ಸ್ ಅಬ್ಸರ್ವೇಷನ್ಗೂ ಲಾಗರಿದಮ್ನ ಕಂಡು ಹಿಡಿಯೋಣ. ಓಕೆ, ಲಾಗ್ ಆಫ್ 5 0.6989. Log of 10 is 1. Log 15 1.1760. Log of 18 1.2552. Log of 20 1.3010. Log of 24 1.3802. Log of 29 1.4623. ಓಕೆನಾ ವಿದ್ಯಾರ್ಥಿಗಳೇ? ನಾವು ಇಫ್ ಯು ಅಬ್ಸರ್ವ್, ನಮಗೆ ಎಕ್ಸ್ ಇಂದ ನಾವು ಲಾಗ್ ಎಕ್ಸ್ ಅನ್ನು ಕಂಡು ಹಿಡಿದ್ವಿ. ನಮ್ಮ ಫಾರ್ಮುಲಾದಲ್ಲಿರುವುದು ಸಮ್ ಆಫ್ ಲಾಗ್ ಎಕ್ಸ್. ಈ ಎಲ್ಲ ಲಾಗ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡೋಣ. 0.6989 ಪ್ಲಸ್ 1 ಪ್ಲಸ್ 1.1760 ಪ್ಲಸ್ 1.2552 ಪ್ಲಸ್ 1.3010 ಪ್ಲಸ್ 1.3802 ಪ್ಲಸ್ 1.4623. ಇಫ್ ವಿ ಆ್ಯಡ್, ನನಗೆ ಟೋಟಲ್ 8.2736 ಬರ್ತಾ ಇದೆ. ನಾವು ಲೆಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. Antilog of log of is 8.2736 divided by ಎಷ್ಟು ಅಬ್ಸರ್ವೇಷನ್ಸ್ ಇದೆ ವಿದ್ಯಾರ್ಥಿಗಳೇ? 7 ಅಬ್ಸರ್ವೇಷನ್ಸ್ ಇದೆ. ಸೊ ಲೆಟ್ಸ್ ಡಿವೈಡ್ ಇಟ್ ಬೈ 7. ಸೊ ಡಿವೈಡ್ ಇಟ್ ಬೈ 7 ಮಾಡಿದ್ರೆ ವಿ ಗೆಟ್ ಆಂಟಿಲಾಗ್ ಆಫ್ 1.1819. ಈಗ ಇದರ ಆಂಟಿಲಾಗನ್ನು ನಾವು ಕಂಡು ಹಿಡಿದ್ರೆ ಆಂಟಿಲಾಗ್ ಆಫ್ 1.1819 we get it as 15.2019. This is our geometric mean. Simple ವಿದ್ಯಾರ್ಥಿಗಳೇ, as the formula says, antilog of sum of log x by n. x ಕೊಟ್ಟಿರೋ ವ್ಯಾಲ್ಯೂಸ್ ಇಂದ ಲಾಗ್ ಎಕ್ಸ್ ಕಂಡು ಹಿಡಿದ್ವಿ. ಅದಾದಮೇಲೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್. ದಟ್ಸ್ ಹೌ ಇಟ್ ಈಸ್, ಸ್ಟ್ರೈಟ್ ಫಾರ್ವರ್ಡ್. ಅರ್ಥ ಆಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ? ಈಗ ಅದೇ ರೀತಿ ಮುಂದಿನ ಇನ್ಫಾರ್ಮೇಷನ್ನ ನಾವು ನೋಡೋದಾದರೆ, ಜಾಮೆಟ್ರಿಕ್ ಮೀನನ್ನು ಕಂಡು ಹಿಡೀರಿ. ಯಾವ ಟೈಪ್ ಆಫ್ ಡೇಟಾ ಇದು ವಿದ್ಯಾರ್ಥಿಗಳೇ? ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಹೌದಾ? ಈಗ ನಮ್ಮ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದರೆ ನಮ್ಮ ಜಾಮೆಟ್ರಿಕ್ ಮೀನ್ ಏನಾಗುತ್ತೆ? ಜಾಮೆಟ್ರಿಕ್ ಮೀನ್ ಈಸ್ ಆಂಟಿಲಾಗ್ ಆಫ್ ಸಮ್ ಆಫ್ ಎಫ್ ಇಂಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಈಗ ಲಾಗ್ ಎಕ್ಸ್ ಅನ್ನು ಕಂಡು ಹಿಡಿಯೋಣ. ಸ್ಟೆಪ್ 1, ಲಾಗ್ ಎಕ್ಸ್ ಡೇಟಾಯಿಂದ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಮಾಡೋಣ. ಅದಾದಮೇಲೆ
ಯಾವ ರೀತಿ ಅರಿಥಮೆಟಿಕ್ ಮೀನ್ಗೆ ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವೋ ಎಫ್ ಇಂಟು ಲಾಗ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಆ ರೆಸ್ಪೆಕ್ಟಿವ್ ಕಾಲಮ್ನ ಅಥವಾ ರೋನ ಟೋಟಲ್ ತೊಗೊಬೇಕು. ಓಕೆ, ಈಗ ಲಾಗ್ ಆಫ್ ಎಕ್ಸ್ ಲಾಗ್ 130 ವಿಲ್ ಬಿ 2.1139. ಇದಕ್ಕೆ ಇಂಟು ಎಫ್ ಮಾಡಬೇಕಲ್ಲ, ಎಫ್ ಇಂಟು ಲಾಗ್ ಎಕ್ಸ್ ಮಾಡಬೇಕು. ಇಂಟು 3 ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ, ಪದೇ ಪದೇ ಆಮೇಲೆ ಮತ್ತೆ ವಾಪಸ್ ಮಾಡೋದು ಬೇಡ. 6.3418. ನೆಕ್ಸ್ಟು ಲಾಗ್ ಆಫ್ 135 2.1303 ಇಂಟು ಫ್ರೀಕ್ವೆನ್ಸಿ ಮಾಡಬೇಕು. ಇಂಟು 4 ಮಾಡಿದಲ್ಲಿ ಐ ಗೆಟ್ 8.5213. ನೆಕ್ಸ್ಟು ಲಾಗರಿದಮ್ ಆಫ್ 140 2.1461 ಇಂಟು ಎಫ್ ವ್ಯಾಲ್ಯೂ 6 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 12.8767. ನೆಕ್ಸ್ಟ್ ಲಾಗರಿದಮ್ ಆಫ್ 145 ಮಾಡಿದಾಗ 2.1613 ಇಂಟು 6 ಮಾಡಿದಲ್ಲಿ ಎಫ್ ಇಂಟು ಲಾಗ್ ಎಕ್ಸ್ 12.9682. ನೆಕ್ಸ್ಟ್ ಲಾಗರಿದಮ್ ಆಫ್ 146 2.1643 ಇಂಟು 3 ಮಾಡಿದಲ್ಲಿ ವಿ ಗೆಟ್ 6.4930. ನೆಕ್ಸ್ಟು ಲಾಗರಿದಮ್ ಆಫ್ 148 ಮಾಡಿದಲ್ಲಿ ವಿ ಗೆಟ್ 2.1702 ಇಂಟು 5 ಮಾಡಿದಲ್ಲಿ ವಿ ಗೆಟ್ 10.8513. ಆ್ಯಂಡ್ ಲಾಸ್ಟ್ ಲಾಗರಿದಮ್ ಆಫ್ 149 ಮಾಡಿದಲ್ಲಿ 2.1731 ಟೈಮ್ಸ್ 2 ಮಾಡಿದಾಗ 4.3463. ಡನ್ ವಿದ್ಯಾರ್ಥಿಗಳೇ. ಈಗ ನಾವು ಹೇಳಿದಂಗೆ ಎಫ್ ಇಂಟು ಲಾಗ್ ಎಕ್ಸ್ ಆಯಿತು. ಈಗ ಯಾವ ಎರಡು ಕಾಲಮ್ಗಳ ಟೋಟಲ್ ಬೇಕು? ಎಫ್ ಇಂಟು ಲಾಗ್ ಎಕ್ಸ್ ಟೋಟಲ್ ಬೇಕು ಮತ್ತು ಸಮ್ ಆಫ್ ಫ್ರೀಕ್ವೆನ್ಸಿ ಬೇಕು. ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಹಿಯರ್ ಕ್ಯಾಪಿಟಲ್ ಎನ್ ವಿಲ್ ಬಿ ಈಕ್ವಲ್ ಟು 3 + 4 7, 7 + 6 13, 13 + 6 19, 19 + 3 22, 22 + 5 27 + 2 29. ಹೌದಾ? ಇಲ್ಲಿ 10 + 12 22 26 29 ಸರಿ ಇದೆ. ಸೊ ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದ್ರೆ 29 ಬರ್ತಾ ಇದೆ. ಎಫ್ ಇಂಟು ಲಾಗ್ ಎಕ್ಸ್ ಕಾಲಮ್ ಟೋಟಲ್ ಮಾಡಿದ್ರೆ ಸಾಕು, ಲಾಗ್ ಎಕ್ಸ್ನ ಟೋಟಲ್ ಬೇಡ. ಸೊ 6.3418 ಇಂಟು 8.5213 ಪ್ಲಸ್ 12.8767 plus 12.9682 plus 6.4930 plus 10.8513 plus 4.3463. We get the total summation of f into log x is equal to 62.3986. ವಿದ್ಯಾರ್ಥಿಗಳೇ, now once we have got the respective total, ಈಗ ಏನು ಮಾಡೋಣ? let's substitute the values. ನಮ್ಮ geometric mean will be anti-log of f into log x total 62.3986 divided by n total 29. ಈಗ 62.3986 divided by 29 ಮಾಡಿದಲ್ಲಿ I get it as anti-log of 2.1516. ಈಗ ಇದರ ಆ್ಯಂಟಿಲಾಗನ್ನು ನಾನು ಕಂಡು ಹಿಡಿದ್ರೆ I get it as 141.7998. ಡನ್ ವಿದ್ಯಾರ್ಥಿಗಳೇ. ದಿಸ್ ಇಸ್ ಹೌ ವಿ ಫೈಂಡ್ ಜಾಮೆಟ್ರಿಕ್ ಮೀನ್ ಫಾರ್ ನಮ್ಮ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಾ ಇದೆಯಾ? ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ವೆರಿ ಈಸಿ. ಒಂದ್ಸತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡೋದಾದರೆ ವಿದ್ಯಾರ್ಥಿಗಳೇ, ಈಗ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಇದೆ ನೋಡುವ. ಇಟ್ಸ್ ವೆರಿ ವೆರಿ ಈಸಿ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಿಯಾರ. ಸೊ ಈ ಪ್ರೊಸೀಜರಲ್ಲೂ ನಮ್ಮ ಫಾರ್ಮುಲಾ ಇಸ್ ಸೇಮ್ ಆಸ್ ದ ಪ್ರೀವಿಯಸ್ ಕ್ವೆಶನ್. ಒಂದೇ ಒಂದು ಎಕ್ಸ್ಟ್ರಾ ಸ್ಟೆಪ್ಪು. ಫಸ್ಟು ಎಕ್ಸ್ ಕಂಡು ಹಿಡಿಬೇಕು ಕ್ಲಾಸ್ ಇಂಟರ್ವಲಿಂದ. 20 ಮತ್ತು 30ಗೆ ಮಿಡ್ ವ್ಯಾಲ್ಯೂ ಏನು? 25. 30 40ಗೆ 35, ಇಲ್ಲಿ 45,
ಇಲ್ಲಿ 55, ಇಲ್ಲಿ 65, ಇಲ್ಲಿ 75. ಈಗ ಎಕ್ಸ್ ಬಂತು. ಈಗ ಲಾಗ್ ಇಂಟು ಎಕ್ಸ್ ಮಾಡಿದ್ರೆ ಆಯಿತು. ಲಾಗರಿದಮ್ ಆಫ್ ಎಕ್ಸ್, ಲಾಗರಿದಮ್ ಆಫ್ 25, 1.3979. Logarithm of 35, 1.5440. Logarithm of 45, 1.6532. Logarithm of 55, 1.7403. Logarithm of 65, 1.8129. Logarithm of 75, 1.8750. ಈಗ ಲಾಗ್ ಎಕ್ಸ್ ಬಂತು. ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಈಗ ಎಫ್ ಇಂಟು ಲಾಗ್ ಎಕ್ಸ್ ಮಾಡೋಣ. ಎಫ್ ಕಾಲಮ್ ಇಲ್ಲಿದೆ, 7, 23, 30, 22, 11 ಆ್ಯಂಡ್ 7. ಈಗ ಎಫ್ ಇಂಟು ಲಾಗ್ ಎಕ್ಸ್, 7 ಇಂಟು 1.3979, 9.7853. 23 into 1.5440. 23 into 1.5440. 35.512. Next 30 into 1.6532. 49.596. Next 22 into 1.7403. 38.2866. ಅದಾದ ಮೇಲೆ 11 into 1.8129. 19.9419. Next 7 into 1.8750 is 13.125. ಈಗ ನಮ್ಮ ಎನ್ ಆ್ಯಡ್ ಮಾಡಿದ್ರೆ, ಫ್ರೀಕ್ವೆನ್ಸೀಸ್ ಎಲ್ಲ ಆ್ಯಡ್ ಮಾಡಿದ್ರೆ 7 plus 23, 30, 30 plus 30, 60, 60 plus 22, 82, 82 plus 11, 83, 93 plus 7, 100. ಸೊ ನಮ್ಮ ಎಫ್ ಇಂಟು ಲಾಗ್ ಎಕ್ಸ್ನ ಆ್ಯಡ್ ಮಾಡಿದಾರೆ 9.7853 ಪ್ಲಸ್ 35.512 ಪ್ಲಸ್ 49.596 ಪ್ಲಸ್ 38.2866 ಪ್ಲಸ್ 19.9419 ಪ್ಲಸ್ 13.125 ಎಲ್ಲವನ್ನು ಆ್ಯಡ್ ಮಾಡಿದ್ರೆ ನಮ್ಮ ಸಮೇಷನ್ ಆಫ್ ಎಫ್ ಇಂಟು ಲಾಗ್ ಎಕ್ಸ್ ವಿ ಆರ್ ಗೆಟಿಂಗ್ ಇಟ್ ಆಸ್ 166.2468. ಈಗ ನಮ್ಮ ಜಾಮೆಟ್ರಿಕ್ ಮೀನ್ ಫಾರ್ಮುಲಾ ಆಸ್ ಇಟ್ ಈಸ್, ಜಾಮೆಟ್ರಿಕ್ ಮೀನ್ ಈಸ್ ಈಕ್ವಲ್ ಟು anti-log of summation f into log x divided by capital N. Now this will be anti-log of, let's substitute the respective totals, 166.2468. ನಮ್ಮ frequency total ಇರುವುದು 100. So this will be anti-log of 1.66 ಆಗುತ್ತೆ, ಡಿವೈಡೆಡ್ ಬೈ 100 ಮಾಡಿದ್ರೆ 1.6624 ಬಂತು. ಈಗ ಇದರ ಆ್ಯಂಟಿಲಾಗನ್ನು ತೆಗೆದ್ರೆ ವಿ ಗೆಟ್ ಇಟ್ ಆಸ್ 45.9693, ವಿಚ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದ ಜಾಮೆಟ್ರಿಕ್ ಮೀನ್. ಅರ್ಥ ಆಯ್ತಲ್ವ ಮಕ್ಕಳೇ? ದಿಸ್ ಇಸ್ ಹೌ ಈಸಿಲಿ ಯು ಕ್ಯಾನ್ ಪ್ರಾಕ್ಟೀಸ್ ಜಾಮೆಟ್ರಿಕ್ ಮೀನ್. ಎಕ್ಸಾಮಿನೇಷನ್ಗೆ ಒಂದು ಕ್ವಶನ್ ಬಂದರೆ ಈಸಿಯಾಗಿ 5 ಮಾರ್ಕ್ಸ್. ಇನಿಷಿಯಲಿ ನಾವು ಕಲಿತಂಥ ಡೆಫಿನಿಷನ್ ಮತ್ತು 1 ಮಾರ್ಕ್ ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಯು ವಿಲ್ ಸ್ಕೋರ್ ವೆರಿ ವೆಲ್ ಇನ್ ದ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳೇ. ಇದೇ ರೀತಿ ಮುಂದೆ ಮತ್ತಷ್ಟು ಮಾಹಿತಿಯೊಟ್ಟಿಗೆ ಬರ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ವಿದ್ಯಾರ್ಥಿಗಳೇ. ಟೇಕ್ ಕೇರ್, ಬಾಯ್.